ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಇದೀಗ ಇಬ್ಬರ ಬಂಧನವಾಗಿದೆ. ಕಾಂಗ್ರೆಸ್ನ ಶಾಸಕ ಹರೀಶ್ ಗೌಡ ಬಂಧಿತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 2 ನಂಬರ್ಗಳಿಂದ ನಿರಂತರವಾಗಿ ಕರೆಯನ್ನ ಮಾಡಲಾಗ್ತಾ ಇತ್ತು. ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟು ಫೋಟೋ ಕಳಿಸುವುದಾಗಿ ಕೂಡ ಬೆದರಿಸ್ತಾ ಇದ್ರು ಎಂಬುದಾಗಿ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಇದೀಗ ಇಬ್ಬರ ಬಂಧನವಾಗಿದೆ. ಮೈಸೂರು ಮೂಲದವರು ಅಂತ ಕೂಡ ತಿಳಿದು ಬರ್ತಾ ಇದೆ. ಇದರ ಕುರಿತಾಗಿ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಕೂಡ ಪ್ರತಿಕ್ರಿಯೆಯನ್ನು ಕೊಡೋ ಮೂಲಕವಾಗಿ 2 ನಂಬರ್ಗಳಿಂದ ಕರೆ ಮಾಡ್ತಾ ಇದ್ರು. ಹಣಕ್ಕಾಗಿ ಡಿಮಾಂಡ್ ಅನ್ನ ಇಡ್ತಾ ಇದ್ರು, ಫೋಟೋ ಕಳಿಸೋದಾಗಿ ಬೆದರಿಸ್ತಾ ಇದ್ರು. ಆ ಸಂಬಂಧಿತವಾಗಿ ದೂರನ್ನ ಕೊಡಿಸದೆ ನಂಬರ್ ಟ್ರೇಸ್ ಮಾಡಿ ಬಂಧಿಸಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ ಹೀಗಂತ ಚಾಮರಾಜ ಶಾಸಕ ಹರೀಶ್ ಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಮೈಸೂರಿನ ಮೂಲದವರೇ ಆದರೂ ಕೂಡ ನನಗೆ ಅದು ಯಾವುದರ ಬಗ್ಗೆಯೂ ಮಾಹಿತಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾರ್ಯಾರು ಅವರೇ ಆ ಜಾಲದಲ್ಲಿ ಅವರೆಲ್ಲರೂ ಹುಡುಕುವಂತ ಕೆಲಸನ ಮಾಡ್ತಾರೆ. ಟಾರ್ಗೆಟ್ ಅಂದ್ರೆ ಯಾರು ಉದ್ಯಮಿಗಳಿರ್ತಾರೆ, ಮತ್ತೆ ಸಫಿಸ್ಟಿಕೇಟೆಡ್ ಆಗಿ ಜೀವನ ಮಾಡ್ತಿರುವಂಥ ವ್ಯಕ್ತಿಗಳು ಯಾರು ಡಾಕ್ಟರ್ಸ್ ಇರ್ಬೋದು, ಡಾಕ್ಟರ್ಗಳಿಗೂ ಮಾಡಿದ್ದಾರೆ, ಮತ್ತು ಇಂಜಿನಿಯರ್ಸ್ಗಳಿಗೂ ಮಾಡಿದ್ದಾರೆ, ಉದ್ಯಮಿಗಳಿಗೂ ಮಾಡಿದ್ದಾರೆ, ಮತ್ತು ಪ್ರೊಫೆಸರ್ಸ್ಗಳಿಗೂ ಮಾಡಿದ್ದಾರೆ. ಪ್ರೊಫೆಸರ್ಸ್ಗಳು ಅಂತ ಚಾನ್ಸಲರ್ ಏನೋ ಅಂತ ಗೊತ್ತಿಲ್ಲ, ಅವ್ರೇನು ವೈಸ್ ಚಾನ್ಸಲರ್ ಏನು ಆಗಿರಲಿಲ್ಲ. ಪ್ರೊಫೆಸರ್ಸ್ಗಳನ್ನ ಅವ್ರನ್ನೂ ನನಗೆ 1-2-3 ಜನ ಕಂಪ್ಲೇಂಟ್ ಮಾಡಿದ್ರು. ಅದನ್ನು ನಾನು ಇದನ್ನು ತಪ್ಪಿಸ್ಬೇಕು. ನಮ್ಮ ಕ್ಷೇತ್ರದಲ್ಲಿ, ಅದರಲ್ಲೂ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಥರದ್ದು ನಡೀಬಾರ್ದು ಅಂತ ನಾನು ಒಂದೇ ಒಂದು ಇಂಟೆನ್ಷನ್ನಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಅವರು ಬೆಂಗಳೂರಲ್ಲೂ ಅವರ ಜಾಲಗಳಿತ್ತು ಅಂತ ಅಂದ್ಬಿಟ್ಟು ಇಲ್ಲೂ ಅವರಿಗೆ ಬಂದಾಗ ತೊಂದರೆ ಕೊಡ್ತಾಯಿದ್ರು. ಹಾಗಾಗಿ ನಾನು ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದ್ದೆ ಅಷ್ಟೇ. ರಾಜಕೀಯ ಅದೆಲ್ಲ ಏನಿಲ್ಲ. ಇದು ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರ್ದು, ಮತ್ತು ಅವ್ರ ಜೀವನವನ್ನು ಸಾಗಿಸ್ತಾ ಇರುವಂಥವ್ರು, ಅವ್ರು ಗೌರವಯುತವಾಗಿ ಜೀವನ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಈ ಥರ ತೊಂದರೆಗಳಾಗಬಾರ್ದು ಅಂತ ಅಂದ್ಬಿಟ್ಟು ಮಾಡಿರೋದು. ನಮಗೆ ಯಾರೂ ಬಂದು ನಮ್ಮ ಹತ್ರ ಯಾರನ್ನೂ ಡಿಮ್ಯಾಂಡ್ ಮಾಡಿಲ್ಲ, ನಮ್ಗೆ ಯಾರೂ ಏನು ತೊಂದರೆನೂ ಕೊಟ್ಟಿಲ್ಲ. ನಮ್ಮ ಕ್ಷೇತ್ರದ ನನಗೆ ಪರಿಚಯ ಇರುವಂಥ ಯಾರು ಅವರೆಲ್ಲರನ್ನೂ ಈಗ ಉತ್ತಮವಾದಂಥ ಜೀವನವನ್ನು ಕಟ್ಕೊಂಡಿರೋರು, ಉತ್ತಮವಾಗಿ ಜೀವನ ಸಾಗಿಸ್ತಾ ಇರುವಂಥವ್ರು, ಅವ್ರಿಗೆ ಆ ಥರ ತೊಂದರೆಗಳಾಗಬಾರ್ದು, ಮತ್ತು ಬೇರೆ ಬೇರೆ ಥರ ಅವ್ರಿಗೆ ಅಪಪ್ರಚಾರಗಳಾಗಬಾರ್ದು ಅಂತ ನಾವು ಒಂದೇ ಒಂದು ಇಂಟೆನ್ಷನಿಂದ ಇದೆಲ್ಲನೂ ಮಾಡಿದ್ವಿ. ಎಷ್ಟು ಜನ ಅನ್ನೋದು ನಮಗೆ ಗೊತ್ತಿಲ್ಲ. 2 ಫೋನ್ ನಂಬರಿಂದ ಮಾಡ್ತಾಯಿದ್ರು ಅವರು. ಆ 2 ಫೋನ್ ನಂಬರ್ನ ಕೊಟ್ಟು ಅದನ್ನು ಟ್ರೇಸ್ ಔಟ್ ಮಾಡಿ ಟ್ರ್ಯಾಪ್ ಮಾಡಿ ಹಿಡಿದಿದ್ದಾರೆ. ಅದೆಲ್ಲವನ್ನು ನಾವು ಪೊಲೀಸ್ನವ್ರನ್ನೇ ಕೇಳಬೇಕು, ಅವ್ರು ಯಾವ ಥರ ಮಾಡ್ತಿದ್ರು, ಏನು ಮಾಡ್ತಿದ್ರು ಅಂತ. ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂಥದ್ದು ನಂಬರ್ಗಳನ್ನ ನಾವು ಮೆನ್ಷನ್ ಮಾಡಿದ್ವಿ. ಅವ್ರ ಹೆಸರುಗಳಿಗೂ ನಮ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವ್ರನ್ನ ಆ ನಂಬರ್ನ ಟ್ರೇಸ್ ಔಟ್ ಮಾಡಿ ಅವ್ರನ್ನ ಹಿಡಿದಿದ್ದಾರೆ. ಇದಾಗಿ ಹೆಚ್ಚು ಕಡಿಮೆ ಒಂದು 25 ದಿವಸದ ಮೇಲೇ ಆಗಿದೆ ಕಂಪ್ಲೇಂಟ್ ಕೊಡಿ. ಅದು ಈಗ ಅವ್ರನ್ನ ಹಿಡಿದು ಅವ್ರನ್ನೆಲ್ಲರೂ ಏನೋ ಕಂಪ್ಲೇಂಟ್ ನಾನೇ ಕೊಟ್ಟಿರೋದು. ನಾನು ಮತ್ತು ಯಾರು ವಿಕ್ಟಿಮ್ಸ್ ಅವರೇ ಅವ್ರನ್ನೆಲ್ಲರೂ ಪಾಪ ಅವ್ರ ಹೆಸರುಗಳನ್ನ ಪ್ರಸ್ತಾಪ ಮಾಡೋದು ಬೇಡ. ಅವ್ರಿಗೆ ಒಂಥರ ಮುಜುಗರ ಇರ್ತದೆ ಸಮಾಜದಲ್ಲಿ. ಅವ್ರ ಗೌರವಕ್ಕೆ ಕುಂದು ಬರಬಾರ್ದು ಅಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ ಆ್ಯಸ್ ಎ ಒಬ್ಬ ಶಾಸಕನಾಗಿ ಏನು ಮಾಡಬೇಕು ಆ ಕೆಲಸ ಮಾಡಿದ್ರು. ನಮಸ್ಕಾರ ಹೇಳ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆ ನಮ್ಮ CCB ಪೊಲೀಸ್ ಠಾಣೆಗೆ ಒಂದು ದೂರು ಬಂತು. ಅದರಲ್ಲಿ ಒಂದು ಗ್ಯಾಂಗ್ ಜನರನ್ನು ಕೆಲವು ಒಂದು ಅಂಶಗಳ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ. ಅವರು ಬೆಂಗಳೂರು ಮತ್ತು ಮೈಸೂರು ಇಂಥ ಕಡೆ ಎಲ್ಲ ಕೆಲವರಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಅವರಿಂದ ತುಂಬ ತೊಂದರೆ ಆಗ್ತಾ ಇದೆ ಅಂತೇಳಿ ಒಂದು ದೂರು ಬಂತು. ಆ ದೂರಿನ ಆಧಾರದ ಮೇಲೆ ನಮ್ಮಲ್ಲಿ FIR ದಾಖಲಿಸಿ ತನಿಖೆಯನ್ನು ಮುಂದುವರಿಸಿ ಪ್ರಕರಣದಲ್ಲಿ ಇಬ್ಬರನ್ನು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಕೆಲವು ಈ ಘಟನೆಗಳ ಬಗ್ಗೆ ಗೊತ್ತಿದ್ದಂಥವರು ನಾವು ಅವರ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದೇವೆ. ಹಾಗೂ ತನಿಖೆ ಇನ್ನು ಮುಂದುವರಿತಾ ಇದೆ. ಸರಿ, ಗ್ಯಾಂಗ್ ಟೋಟಲ್ ಎಷ್ಟು ಜನರ ಗ್ಯಾಂಗು? ಇದುವರೆಗೂ ನಮಗೆ ಅದರಲ್ಲಿ 3 ಜನ ಇದ್ದಿದ್ದು ಗೊತ್ತಾಗಿದೆ. ಅದರಲ್ಲಿ 2 ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಇನ್ನೊಬ್ಬರು ನಮಗೆ ಅಬ್ಸ್ಕಾಂಡಿಂಗ್ ಇದ್ದಾರೆ. ಅವ್ರನ್ನೂ ಕೂಡ ಪತ್ತೆ ಮಾಡ್ತೀವಿ. ಇವರು ಕೆಲವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಭಾರಿ ಮೊತ್ತದ